ಏನು ಸಾಲಿ ಅಲ್ಲ ಅಂತೇಳಿ ಮಗು ಪಾಪ ಲಾಸ್ಟ್ ಸಂಜೆ ಅವ್ರ ಮನೆಯಲ್ಲಿ ಒಂದು ಟೈಲ್ಸ್ ಕೆಲಸ ಮಾಡೋ ಸಮಯದಲ್ಲಿ ಖಾಲಿ ಒಂದು ಗಾಯ ಆಗಿತ್ತು. ಆ ಗಾಯ ಆದಮೇಲೆ ನನ್ನ ಮಾಹಿತಿ ಪ್ರಕಾರ ಅಲ್ಲಿ ಸ್ಥಳೀಯ ಆಸ್ಪತ್ರೆಯಲ್ಲಿ ತೋರಿಸಿದ ಮೇಲೆ ಕಮ್ಮಿ ಆಯ್ತಂದ್ರೆ ಆಮೇಲೆ ಮತ್ತೆ ಹೆಚ್ಚಿನ ಚಿಕಿತ್ಸೆಗೆ ಅಂತೇಳಿ ಅವರು ಇಲ್ಲಿ ರೆಫರ್ ಮಾಡಿದ್ದಾರೆ. ಲಾಸ್ಟ್ ಗುರುವಾರದಿಂದ ಇಲ್ಲಿ ಒಂದು ಚಿಕಿತ್ಸೆ ಪಡಿತಾ ಇತ್ತು. ನಿನ್ನೆ ದಿನ ಚಿಕಿತ್ಸೆ ಫಲಕಾರಿಯಾಗಿದೆ, ಮಗು ಸಾವನ್ನಪ್ಪಿದೆ. ಇದು ಭಾಳ ದುಃಖಕರ ಸಂಗತಿ. ಪಾಪ 7 ವರ್ಷದ ಮಗು ಸಾವನ್ನಪ್ಪಿದೆ. ಇದಕ್ಕೆ ನಾನು ಈಗಾಗಲೇ ಡಾಕ್ಟರ್ಗಳ ಜೊತೆ ಸಹಿತ ಮಾತಾಡಿದ್ದೀನಿ, ಮತ್ತು ಜಿಲ್ಲಾಧಿಕಾರಿಗಳ ಸಹಿತ ಹೆಡ್ ಕ್ವಾರ್ಟರ್ನಲ್ಲಿಲ್ಲ. ಹೀಗಾಗಿ ನಾನು ಅವ್ರ ಜೊತೆ ಮಾತಾಡಿದ್ದೀನಿ. AC ಅವ್ರ ಸಹಿತ ಬಂದಿದ್ದಾರೆ. ಈ ಮಗುವಿಗೆ ನ್ಯಾಯ ಕೊಡಬೇಕಂತಂದರೆ ನಾವು ಸಮಗ್ರವಾಗಿ ನೀವು ಹೇಳಿದಾಗೆ ಯಾವ ಕಾರಣದಿಂದ ಮಗು ಸಾವು ಆಯಿತು ಎನ್ನುವುದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಡಿಸಿಷನ್ ಏನು ತಗೊಂಡಿದ್ದೀವಿ ಅಂತಂದರೆ, ಇದು ಇಲ್ಲಿ ಒಂದು ಸಾವು ಆಗಿದೆ, ಹೀಗಾಗಿ ನಾವು ಇಲ್ಲೇ ಒಂದು ಪೋಸ್ಟ್ ಮಾರ್ಟಮ್ ಮಾಡಿದರೆ ಆ ಮಗುವಿಗೆ ಒಂದು ನ್ಯಾಯ ಸಿಗ್ತದೆ ಅಂತ ಅನಿಸ್ತಾ ಇಲ್ಲ ಅಂತಂದರೆ ಅದು ಬೇರೆ ಕಡೆ ಮಾಡಿದರೆ ಒಳ್ಳೆಯದಂತೇಳಿ ನಾವು ಡಿಸೈಡ್ ಮಾಡಿ KR ಆಸ್ಪತ್ರೆಗೆ ಬಾಡಿಯನ್ನು ನಾವು ಶಿಫ್ಟ್ ಮಾಡ್ತೀವಿ. ಪೋಸ್ಟ್ ಮಾರ್ಟಮನ್ನು ಅಧ್ಯಯನ ಮಾಡ್ತೀವಿ. ಆಮೇಲೆ ಸ್ವತಂತ್ರವಾಗಿ ಒಂದು ತನಿಖೆ ಆಗಬೇಕಂತೇಳಿ ನಾನು ನಮ್ಮ ಅಧಿಕಾರಿಗಳಿಗೆ ಸಹಿತ ಕೊಟ್ಟಿದ್ದೀನಿ. ಈಗಾಗಲೇ ಮಕ್ಕಳ ರಕ್ಷಣಾ ಘಟಕದವರು ಸಹಿತ ಬಂದಿದ್ದಾರೆ. ಅವರಿಂದ ಒಂದು ಪ್ರಕರಣವನ್ನು ನಾವು ದಾಖಲು ಮಾಡಬೇಕು. ಇಲ್ಲ ಒಂದು ಈಗ ಒಂದು ಪ್ರೊಸೀಜರ್ ಇದೆ, ಆ ಒಂದು ಪ್ರೊಸೀಜರ್ ಪ್ರಕಾರ ನಾವು ಮಾಡಬೇಕಾಗ್ತದೆ. ಅದನ್ನು ನಾವು ಪ್ರಕರಣ ದಾಖಲು ಮಾಡ್ಕೋತೀವಿ. ಆಮೇಲೆ ಯಾರ್ಯಾರು ನೆಗ್ಲಿಜೆನ್ಸ್ ಬರ್ತದೆ ಅಂತೇಳಿ, ಆಮೇಲೆ ಏನೇನು ಚಿಕಿತ್ಸೆ ಕೊಟ್ಟಿದ್ರು, ಹೊರವಲಯ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆ ಕೊಟ್ಟಿದ್ರು, ಮತ್ತು ಈ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆ ಕೊಟ್ಟಿದ್ದಾರೆ, ಏನೇನು ಮೆಡಿಸಿನ್ಸ್ ಉಪಯೋಗಿಸಿದ್ದಾರೆ, ಪ್ರತಿಯೊಂದ್ರ ಬಗ್ಗೆನೂ ನಾವು ಎಲ್ಲ ಒಂದು ಮೆಡಿಕಲ್ ಬೋರ್ಡ್ನಿಂದ ಒಂದು ಒಪಿನಿಯನ್ ತಗೋತೀವಿ. ಅದಾದಮೇಲೆ ಯಾರು ಇದು ಮನೆ ಇದ್ದಾರೆ ಅನ್ನೋರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಲಿಕ್ಕೆ ಆಗ್ತದೆ. ಹೀಗಾಗಿ ತಾವು ಏನೋ ಒಂದು ಸಾವಾಗಿದೆ, ಅದಕ್ಕೆ ತಾವು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ತಾವೆಲ್ಲ ಸೇರಿದ್ದೀರಿ. ಮಗುವಿಗೆ ಪರಿಹಾರದ ಬಗ್ಗೆ ಅವರು ಸಹಿತ ಅವರು ಇಲಾಖೆಯಿಂದ ಹೇಳ್ತಾರೆ. ನಾನು ನಮ್ಮ ಪೊಲೀಸ್ ಇಲಾಖೆಯಿಂದ ಹೇಳಬಯಸೋದು ಏನಂತಂದರೆ, ಸ್ವತಂತ್ರವಾಗಿ ಇದೊಂದು ಪೋಸ್ಟ್ ಮಾರ್ಟಮ್ ಆಗಬೇಕು, ಮತ್ತು ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಸಹಿತ ನಾವು ಇಮಿಡಿಯೇಟ್ ದಾಖಲಾತಿಗಳನ್ನೆಲ್ಲ ಸೀಸ್ ಮಾಡ್ತೀವಿ, ಎನ್ಕ್ವೈರಿ ಮಾಡ್ತೀವಿ. ಆ ಮಗುವಿಗೆ ನ್ಯಾಯ ಕೊಡಿಸುವ ರೀತಿಯಲ್ಲಿ ಎಲ್ಲ ಕ್ರಮಗಳನ್ನು ಜರುಗಿಸ್ತೀವಿ. ಥ್ಯಾಂಕ್ ಯು.